ಸಂಸದ ಅನಂತಕುಮಾರ್ ಹೆಗಡೆ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇನ್ನು ತಾಯಿಯ ಚಿಕಿತ್ಸೆಗೆಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಗೆ ಕರೆತಂದಿದ್ರು. ಆದರೆ ವೈದ್ಯರು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕೆ ವೈದ್ಯರ ಮೇಲೆ ಅನಂತಕುಮಾರ್ ಹೆಗಡೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಡಾಕ್ಟರ್ ಮಧುಕೇಶ್ವರ, ಡಾಕ್ಟರ್ ಬಾಲಚಂದ್ರ ಭಟ್, ಆಸ್ಪತ್ರೆ ಸಿಬ್ಬಂದಿ ರಾಹುಲ್ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಮೇಲೆ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ದೂರು ನೀಡಲು ನಿರ್ಧರಿಸಲಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ. ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಿರುವಂತಹ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಹಾಗೆ ತಮ್ಮ ತಾಯಿಗೆ ಅನಾರೋಗ್ಯದ ಕಾರಣ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಆಸ್ಪತ್ರೆಗೆ ಅವರು ದಾಖಲು ಮಾಡಲಾಗಿದ್ದರು. ಆದರೆ ವೈದ್ಯರು ಸರಿಯಾಗಿ ಚಿಕಿತ್ಸೆಯನ್ನ ನೀಡಿಲ್ಲ ಅಂತ ವೈದ್ಯರ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಒಟ್ಟಾರೆ ಅನಂತಕುಮಾರ್ ಹೆಗಡೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಡಾಕ್ಟರ್ ಮಧುಕೇಶ್ವರ್, ಡಾಕ್ಟರ್ ಬಾಲಚಂದ್ರ ಭಟ್, ಆಸ್ಪತ್ರೆ ಸಿಬ್ಬಂದಿ ರಾಹುಲ್ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿಟಿವಿಲಿ ತಾವು ಕೂಡ ಗಮನಿಸ್ತಾ ಇದ್ದೀರಾ. ಹೀಗೆಲ್ಲ ಹಲ್ಲೆ ಮಾಡ್ತಾ ಇದ್ದಾರೆ. ಮಾರಣಾಂತಿಕವಾಗಿ ಅವರ ಕೊರಳಪಟ್ಟಿ ಹಿಡಿದು ಹೀಗೆಲ್ಲ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಾರೆ ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅನಂತಕುಮಾರ್ ಹೆಗಡೆ ಬಿಜೆಪಿ ಸಂಸದರ ಭಾವಚಿತ್ರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಹಾಗೆ ಸಂಸದ ಅನಂತಕುಮಾರ್ ಹೆಗಡೆ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಈ ಬಗ್ಗೆ ಅನಂತಕುಮಾರ್ ಹೆಗಡೆ ಏನಿದ್ರೆ ಅವರ ಮೇಲೆ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ದೂರನ್ನ ನೀಡಲು ನಿರ್ಧರಿಸಲಾಗಿದೆ. ಒಟ್ಟಾರೆ ಈ ಸಂಸದರ ಗೂಂಡಾಗಿರಿ ಈಗಾಗಲೇ ಬಹಳಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆ ಗೂಂಡಾಗಿರಿಯ ಪ್ರದರ್ಶನ ಈಗ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ದೃಶ್ಯಗಳಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಹೇಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸ್ತಾ ಇದ್ದಾರೆ ಅನ್ನೋದು. ವೈದ್ಯರ ಮೇಲೆ ಡಾಕ್ಟರ್ ಮಧುಕೇಶ್ವರ್ ಹಾಗೆ ಡಾಕ್ಟರ್ ಬಾಲಚಂದ್ರ ಭಟ್, ಆಸ್ಪತ್ರೆ ಸಿಬ್ಬಂದಿ ಮೇಲೆ ಕೊರಳಪಟ್ಟಿನ ಹಿಡಿತಾರೆ. ಕೊರಳಪಟ್ಟಿನ ಹಿಡಿದು ಅವರನ್ನು ತಳ್ತಾರೆ, ದಬ್ತಾರೆ, ಹಾಗೆ ಮಾರಣಾಂತಿಕವಾಗಿ ಗಲ್ಲಕ್ಕೆ ಹೊಡಿತಾರೆ. ತಾವು ದೃಶ್ಯಗಳು ಗಮನಿಸ್ತಾ ಇದ್ದೀರಾ. ಸಂಸದರಿಂದ ವೈದ್ಯರು ಏನು ಹಲ್ಲೆಗೊಳಗಾಗಿದ್ದಾರೆ. ಅವರು ಗಾಯಗಳನ್ನು ತೋರಿಸ್ತಾ ಇದ್ದಾರೆ. ಹಣೆ ಮುಂಭಾಗದಲ್ಲಿ ಗಾಯವಾಗಿರುವಂಥದ್ದು, ಹಾಗೆ ಕೊರಳ ಭಾಗದಲ್ಲಿ ರಕ್ತದ ಹೆಪ್ಪುಗೊಟ್ಟಿರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರ ದೃಶ್ಯ ಪ್ರಸಾರವಾಗ್ತಾ ಇದೆ. ಮುಖ್ಯವಾಗಿ ನೋಡೋದಾದರೆ ಜನಪ್ರತಿನಿಧಿಯಾಗಿ ಇಂತಹ ಕೆಲಸ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಸ್ಥಾನದಲ್ಲಿ ಇರುವಂಥವ್ರವರು ಸಂಸದರು, MP ಅವರು ಒಂದು ಜವಾಬ್ದಾರಿ ಇರುತ್ತೆ. ಅಂಥದ್ರಲ್ಲಿ ವೈದ್ಯ ಅಂತಂದರೆ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ವೈದ್ಯರು ಜೀವವನ್ನು ಉಳಿಸೋ ದೇವರು ಅಂತಾರೆ. ಆದರೆ ಅದರ ಬಗ್ಗೆ ಸಮಾಲೋಚನೆ ಮಾಡಬೇಕಿತ್ತು, ಕುಳಿತುಕೊಂಡು ವಿಚಾರ ಮಾಡಬೇಕಿತ್ತು. ಆದರೆ ಏಕಾಏಕಿ ವೈದ್ಯರ ಮೇಲೆ ಹಲ್ಲೆ ನಡೆಸ್ತಾರೆ ಅಂದರೆ ಇವರು ಎಂತಹ ಗುಂಡಾವರ್ತನೆ, ಎಂತಹ ದರ್ಪವನ್ನು ತೋರಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ. ಈ ಬಗ್ಗೆ ಶಿರಸಿಯ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ದೂರನ್ನ ದಾಖಲಿಸಲು ಈಗಾಗಲೇ ನಿರ್ಧರಿಸಲಾಗಿದೆ. ಈ ಎಲ್ಲ ದೃಶ್ಯಾವಳಿಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆ ಅವರ ಗೂಂಡಾಗಿರಿ ವರ್ತನೆ ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ.